ಹಾಗೇನೆ ಮಂಗಳೂರಿನ ಮಳಲಿ ಮಸೀದಿ ಕೇಸ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ. ಫೆಬ್ರವರಿ 17ಕ್ಕೆ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಮಂಗಳೂರಿನ 3ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಸಲಾಗಿರೋದು. ಮಸೀದಿ ಸರ್ವೆಗೆ ವಿಶ್ವ ಹಿಂದೂ ಪರಿಷತ್ ಅರ್ಜಿಯನ್ನ ಸಲ್ಲಿಸಿತ್ತು. ವಿಶ್ವ ಹಿಂದೂ ಪರಿಷತ್ ಪರವಾಗಿ ವಕೀಲ ಚಿದಾನಂದ ಕೆದಿಲಾಯ ವಾದ ಮಾಡಿದ್ರು. ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶಿಸಿದೆ. ಮಂಗಳೂರಿನ ಮಳಲಿ ಮಸೀದಿ ಕೇಸ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ. 17ನೇ ತಾರೀಕು ಬರುವ 17ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಮಂಗಳೂರಿನ 3ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಲಿಕ್ಕೆ. ಇನ್ನು ಮತ್ತೊಂದು ಕಡೆ ಮಸೀದಿ ಸರ್ವೆಗೆ ಅಂತ ವಿಶ್ವ ಹಿಂದೂ ಪರಿಷತ್ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಮಸೀದಿಯ ಸರ್ವೆ ಮಾಡಿ ಅಂತ ವಿಶ್ವ ಹಿಂದೂ ಪರಿಷತ್ ಪರವಾಗಿ ವಕೀಲ ಚಿದಾನಂದ ಕೆದಿಲಾಯ ವಾದ ಮಂಡನೆ ಮಾಡಿದ್ರು. ಮಸೀದಿ ಉತ್ಖನನ ಮತ್ತು ಸರ್ವೆಗೆ ಅರ್ಜಿಯನ್ನ ವಿಎಚ್ಪಿ ಸಲ್ಲಿಸಿತು. ಇದರ ವಿಚಾರಣೆಯನ್ನ ಫೆಬ್ರವರಿ 17ಕ್ಕೆ ಮುಂದೂಡಲಾಗಿದೆ. ಹೈಕೋರ್ಟ್ ಆದೇಶದ ಬಳಿಕ ವಾದಕ್ಕೆ ಮಸೀದಿ ಪರ ವಕೀಲ ಕೋರಿರೋದು. ಸದ್ಯಕ್ಕೆ ಇದೇ ಕೇಸ್ನ ವಿಚಾರಣೆಯನ್ನ ಸದ್ಯಕ್ಕೆ ಫೆಬ್ರವರಿ 17ಕ್ಕೆ ಮುಂದೂಡಲಾಗಿದೆ. ಫೆಬ್ರವರಿ 17ಕ್ಕೆ ಮತ್ತೆ ಇದೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಮಸೀದಿಯ ಸರ್ವೆ ಆಗಬೇಕು ಅನ್ನೋಂತೂ ವಿಶ್ವ ಹಿಂದೂ ಪರಿಷತ್ ಅವರ ಒತ್ತಾಯ. ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ವಿಚಾರಣೆಯನ್ನ ಫೆಬ್ರವರಿ 17ಕ್ಕೆ ಮುಂದೂಡಲಾಗಿದೆ. ಇನ್ನು ಕೆರೆಗೋಡು ಹನುಮಧ್ವಜ ತೆರವು ವಿವಾದ. ನಾಳೆ ಮಂಡ್ಯ ನಗರ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆಯನ್ನ ಕೊಟ್ಟಿದೆ. ಬಂದ್ಗೆ ಬೆಂಬಲ ನೀಡುವಂತೆ ವರ್ತಕರಿಗೆ ಗುಲಾಬಿ ಹೂವನ್ನ ನೀಡಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಜರಂಗ ದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನ ನೀಡಿವೆ. ಗುಲಾಬಿ ಹೂವನ್ನ ನೀಡಿ ಬಂದ್ಗೆ ಬೆಂಬಲ ನೀಡಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ಮಂಡ್ಯ ನಗರದ ವಿವಿ ರಸ್ತೆಯಲ್ಲಿರುವಂತಹ ವರ್ತಕರಿಗೆ ಈ ಎಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಗುಲಾಬಿ ಹೂವನ್ನ ನೀಡಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ನಾಳೆ ಬಂದ್ ಮಾಡಿ, ನಾವು ಕರೆ ಕೊಟ್ಟಿರೋ ಬಂದ್ಗೆ ಬೆಂಬಲ ನೀಡಿ ಅಂತ ಗುಲಾಬಿ ಹೂವನ್ನ ನೀಡಿ ವರ್ತಕರುಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. रामचंद्र प्रभु के, लक्ष्मण भैया के, सनातन हिंदू धर्म के, हर हर महादेव। जय श्री राम। सुत हनुमान की, वीरांजनेय की, राम लक्ष्मण सीता भैया की, जय श्री राम। राम लक्ष्मण भाई की, जय श्री राम। जय श्री राम। राम लक्ष्मण रामचंद्र प्रभु के, लक्ष्मण भैया के। ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯ ಜಟಾಪಟಿ ಮತ್ತೊಂದು ಹಂತವನ್ನ ತಲುಪಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು ಕೂಡ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಯಾವ ರೀತಿ ಲೋಕಸಭೆಯಲ್ಲಿ ಶ್ವೇತ ಪತ್ರ ಮಂಡನೆಗೆ ಸೆಂಟ್ರಲ್ ಗವರ್ನಮೆಂಟ್ ಪ್ಲಾನ್ ಮಾಡಿಕೊಂಡಿರೋದು. ಇವತ್ತು ಮಧ್ಯಾಹ್ನ 3:30ಕ್ಕೆ UPA ಕಾಲದ ಸ್ಕ್ಯಾಮ್ಗಳು, ಏನೆಲ್ಲ ಹಗರಣಗಳು ನಡೆದಿತ್ತು, ಅವ್ಯವಹಾರ ಆಗಿತ್ತು, ಅದರ ಬಗ್ಗೆ ಶ್ವೇತಪತ್ರ ಹೊರಡಿಸೋದಕ್ಕೆ ರೆಡಿ ಆಗಿದೆ ಕೇಂದ್ರ ಸರ್ಕಾರ. ಒಂದು ಕಡೆ ತೆರಿಗೆ ಪಾಲನ್ನ ಕೇಳೋದಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ UPA ಕಾಲದ ಅವಧಿಯಲ್ಲಿ ಏನೆಲ್ಲ ಹಗರಣಗಳು ನಡೆದಿತ್ತು, ಹಣಕಾಸು ಅವ್ಯವಹಾರ ಆಗಿತ್ತು, ಅದರ ಬಗ್ಗೆ ಶ್ವೇತಪತ್ರ ಹೊರಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಪಾರ್ಲಿಮೆಂಟ್ ಅಲ್ಲಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕೈಯಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಂತ. ಇವತ್ತು ಕೇರಳ ಪಿಣರಾಯಿ ವಿಜಯನ್ ಸರ್ಕಾರ ಸದಸ್ಯರುಗಳು ಎಲ್ಲರೂ ಕೂಡ ದೆಹಲಿಗೆ ಆಗಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಪಂಜಾಬ್, ದೆಹಲಿಯ ಮುಖ್ಯಮಂತ್ರಿಗಳು ಕೂಡ ಸಾಥ್ ನೀಡಿದ್ರು. ಮತ್ತೊಂದು ಕಡೆ ಪಾರ್ಲಿಮೆಂಟ್ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರೊಟೆಸ್ಟ್ ನಡೀತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ
ಕೇಂದ್ರ ಸರ್ಕಾರದ ತಾರತಮ್ಯ ನೀತಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಈ ಎಲ್ಲ ನಾಯಕರುಗಳು ಹೇಳ್ತಾ ಇರೋದು. ಆಶ್ರಯ ಮನೆಗಳ ಹಂಚಿಕೆಗೆ ಪಿಡಿಒ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದು. ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ಪಿಡಿಒ ಹಣಕ್ಕೆ ಬೇಡಿಕೆ ಇಟ್ಟಿರೋ ವಿಚಾರ ಗೊತ್ತಾಗ್ತಾ ಇದೆ. ಯಾದಗಿರಿಯ ವಡಿಗೇರ ತಾಲೂಕಿನ ಗೋನಾಲಲ್ಲಿ ನಡೆದಿರುವ ಘಟನೆ ಇದು. ವಡಗೇರ ತಾಲೂಕಿನ ಪಿಡಿಒ ಶಿವರಾಜ್ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿರೋದು. ಗೋನಾಲ್ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ಮನೆಗಳ ನಿರ್ಮಾಣ ಆಗಿದೆ. ಆ ಮನೆಗಳನ್ನ ನೀಡಬೇಕು ಅಂತಂದ್ರೆ, ಫಲಾನುಭವಿಗಳಿಗೆ ಹಂಚಬೇಕು ಅಂತಂದ್ರೆ ಪಿಡಿಒಗೆ ಲಂಚ ಕೊಡಬೇಕು. ಪಿಡಿಒ ಶಿವರಾಜು ಈ ರೀತಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಪಿಡಿಒ, ಇಂಥ ಪಿಡಿಒಗಳ ಚಳಿ ಬಿಡಿಸುವಂತಹ ಕೆಲಸ ಆಗಬೇಕು. ಸರ್ಕಾರದವರು ಬಡವರಿಗೆ ಒಂದು ಸೂರಾಗಲಿ ನೆರಳಾಗಲಿ ಅಂತ ಹೇಳಿ ಜನರ ತೆರಿಗೆ ದುಡ್ಡಲ್ಲಿ ಹಣ ಬಿಡುಗಡೆ ಮಾಡಿ ಬಡವರು ಆರಾಮಾಗಿರಲಿ ಅಂತ ಮನೆ ಕಟ್ಟಿಸ್ಕೊಟ್ರೆ, ಇಂಥ ಯೂಸ್ಲೆಸ್ ಪಿಡಿಒಗಳು ಲಂಚಕ್ಕಾಗಿ ಬೇಡಿಕೆ ಇಡ್ತಾರೆ. ಇಂಥವ್ರನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಬರೀ ಅಮಾನತು ಮಾಡೋದು, ಸಸ್ಪೆಂಡ್ ಮಾಡೋದಲ್ಲ, ಇವ್ರನ್ನ ಜೈಲಲ್ಲಿ ಶಿಕ್ಷೆ ಕೊಡೋ ಹಾಗೆ ಮಾಡಬೇಕು. ಯಾವ ಅಧಿಕಾರದ ಮೇಲೆ ಲಂಚ ಕೇಳ್ತಾರೆ ಇವರು? ಮೊದಲೇ ಬಡವರಿಗೆ ದುಡ್ಡಿಲ್ಲ ಅಂತ ಸರ್ಕಾರದ ದುಡ್ಡಲ್ಲಿ ಮನೆ ಹಾಕಿಸ್ಕೊಳ್ಳುವಂಥ ಕೆಲಸ ಅವ್ರದ್ದು. ಆ ಮನೆನ ಪಡಿಬೇಕು ಅಂತಂದ್ರೆ 5,000 ಕೊಡಿ, 50,000 ಕೊಡಿ ಅಂತ ಇಂಥ ಪಿಡಿಒಗಳು ಲಂಚಕ್ಕೆ ಡಿಮ್ಯಾಂಡ್ ಇಡೋದು. ಇಂಥವ್ರಿಗೆ ಪಾಠ ಕಲಿಸುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ನಾವು ಡೈರೆಕ್ಟ್ 20,000 ಅಂತ ಹೇಳಿಲ್ಲ. ಅದು ಏನು ಖರ್ಚು ಬರ್ತದೆ ತಾಲೂಕ್ ಪಂಚಾಯತಿಗೆ ಅದಕ್ಕೆ ಕೊಡೋದಿದ್ರಪ್ಪ ಅಂತ ಒಂದು ಎಲ್ಲ ಮೆಂಬರ್ಗಳಿಗೆ 10,000 ಹೇಳಿದ್ವಿ ನಾವು 20,000 ಯಾರಿಗೆ ಹೇಳಿ ಡೈರೆಕ್ಟ್ ಹೇಳಿಲ್ಲ. ಮೆಂಬರ್ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಹೇಳಿದ್ದು ಅದೇನು ಬರ್ತದೆ ಎಕ್ಸ್ಪೆಂಡಿಚರ್ ಅದು ಕೊಡೋಕ್ಕೆ ಅಂತ ಹೇಳ್ತಿಲ್ಲ. ಒಬ್ಬೊಬ್ಬರು 10,000 ಇಸ್ಕೊಂಡನು ಸರ್ ನಂಬರ್, ಇನ್ನು 10,000 GPS ಮಾಡೋಕೆ ಕೊಡ್ಬೇಕಪ್ಪ ಈ ಪಿಡಿ ಸಾಬ್ರು ಹೇಳ್ಯಾರ ಅಂತ ಹೇಳಿದ್ರು. ಅದಕ್ಕೆ ಸಾಬ್ರು ನಾವು ಭೇಟಿ ಆಯ್ತೀವಿ ತಗಂತಂದು 10,000 ಕೊಟ್ರು ಅಂತ. ನಾವು ಹೇಳಿಲ್ಲ ಏನು ಖರ್ಚು ಬರ್ತದೆ ಅಪ್ರೂವ್ ಮಾಡೋಕೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ನಮ್ದು ಒಂದು 5,000 ರೂಪಾಯಿ ಕೊಡಕತ್ತಿರಪ್ಪ ಅಂತ ಅಂದಿದ್ದೀವಿ ನಾವು. ಅಷ್ಟೇ ಹೇಳಿವಿ ನಾವು. ಅದು ಮೆಂಬರ್ದು ನಮ್ಗೆ ಗೊತ್ತಿಲ್ಲ. ಅವ್ರು ಅಲ್ಲಿ ಊರಾಗ ಹಂಗೆ ಹೇಳಿದ್ದು ನಮ್ಗೆ ಗೊತ್ತಿಲ್ಲ. ಹೇಳಿಗ ಇವ್ರನ್ನ 10,000 ಕೊಟ್ಟು ಕೊಟ್ಟಿದ್ರೆ ಆಯ್ತು, ಅಷ್ಟಕ್ಕೆ ಬಿಟ್ಕೊಡು. ಶಾಲೆಯಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ಇಬ್ಬರು ಶಿಕ್ಷಕರು ಸೇರಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಂಬಾಭವಾನಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ರೀತಿ ಊಟ ಸೇವಿಸಿ ಅಸ್ವಸ್ಥಗೊಂಡಂಥವ್ರು. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಮೊಸರನ್ನವನ್ನು ಈ ವಿದ್ಯಾರ್ಥಿಗಳು ಸೇವಿಸಿದ್ರು. ನಿನ್ನೆ ರಾತ್ರಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ರಾತ್ರೋರಾತ್ರಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೋಷಕರು. ಸದ್ಯಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಕುಣಿಗಲ್ THO ಹಾಗೂ ಆರೋಗ್ಯಾಧಿಕಾರಿಗಳು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ. ನೋಡಿ, ತಾವು ಗಮನಿಸ್ತಾ ಇದ್ದಿರ್ಬೋದು ದೃಶ್ಯಗಳಲ್ಲಿ ಶ್ರೀ ಅಂಬಾಭವಾನಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇವರೆಲ್ಲ ಶಾಲೆಯಲ್ಲಿ ಊಟ ಸೇವಿಸಿ ಈ ರೀತಿ ಅಸ್ವಸ್ಥಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಮೊಸರನ್ನ ಸೇವಿಸಿದ್ರು ಎಲ್ಲ ವಿದ್ಯಾರ್ಥಿಗಳು. ತದನಂತರ ಅಂದರೆ ರಾತ್ರಿ ಇವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ. ಕೂಡಲೇ ತಡ ಮಾಡದೆ ಈ ಎಲ್ಲ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಕುಣಿಗಲ್ನ ತಾಲೂಕಾ ಆರೋಗ್ಯಾಧಿಕಾರಿ ಹಾಗೆಯೇ ಇನ್ನುಳಿದ ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಈ ಬಗ್ಗೆ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಊಟದಲ್ಲಿ ಹುಳ ಬಿದ್ದ ಆಹಾರ ಸೇವಿಸಿ ನೂರಾರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಘಟನೆ ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನಲ್ಲಿ ನಡೆದಿರೋದು. ಮಂಗಳೂರು ಹೊರವಲಯದ ವೆಲಚ್ಚಲ್ ಬಳಿಯ ಶ್ರೀನಿವಾಸ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜ್ ಹಾಸ್ಟೆಲಲ್ಲಿ ರಾತ್ರಿ ಆಹಾರ ಸೇವಿಸಿದ್ರು ವಿದ್ಯಾರ್ಥಿಗಳು, ಅಸ್ವಸ್ಥಗೊಂಡಿದ್ದಾರೆ. ಹೊಟ್ಟೆ ನೋವಿನ ಕಾರಣ ಇವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಷ್ಟೇ ತಾವು ಒಂದು ಕಡೆ ಗಮನಿಸ್ತಾ ಇದ್ರಿ, ಮಧ್ಯಾಹ್ನ ಶಾಲೆಯಲ್ಲಿ ಮೊಸರನ್ನ ಸೇವಿಸಿದ್ರು, ಅದಕ್ಕಾಗಿ ಅಸ್ವಸ್ಥಗೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಗ ಮತ್ತೊಂದು ಕಡೆ ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿ ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹೊಟ್ಟೆ ನೋವಿನ ಕಾರಣ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.
ಶ್ರೀನಿವಾಸ್ ಕಾಲೇಜಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆಹಾರದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಯ ಆಗಿರುವಂತಹ ಘಟನೆ ಪ್ರತ್ಯೇಕವಾಗಿ ಒಂದು ಕಡೆ ಮಂಗಳೂರಿನಲ್ಲಿ ನಡೆದಿರೋದು, ಮತ್ತೊಂದು ಕಡೆ ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿರೋದು. ಊಟ ಮಾಡುವ ಆಹಾರದಲ್ಲಿ ಹುಳ ಕಂಡು ಆ ಆಹಾರವನ್ನು ಈ ವಿದ್ಯಾರ್ಥಿಗಳು ಸೇವಿಸಿ ಪರಿಣಾಮ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ, ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದ್ದಂತೆ ಕೂಡಲೇ ಈ ಮಕ್ಕಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇರುವ ದೃಶ್ಯಗಳಲ್ಲಿ ಒಂದು ಕಡೆ ಆಹಾರದಲ್ಲಿ ಯಾವ ರೀತಿ ಹುಳು, ಮತ್ತೊಂದು ಕಡೆ ವಿಪರೀತ ಹೊಟ್ಟೆ ನೋವು ವಿದ್ಯಾರ್ಥಿಗಳಿಗೆ. ನಿಂತಲ್ಲೇ ಕುಸಿದು ಬೀಳ್ತಾ ಇದ್ದಾರೆ. ಆ ನೋವನ್ನು ತಡೆಯಲಾಗದೆ ಸಿಬ್ಬಂದಿ ಅವರನ್ನು ಕರೆದುಕೊಂಡು ಹೋಗುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪರಶುರಾಮ್ ಥೀಮ್ ಪಾರ್ಕ್ ಕಾಮಗಾರಿ ಸಿಐಡಿ ತನಿಖೆಗೆ. ಈ ಹಿಂದೆ ಪರಶುರಾಮ್ ಥೀಮ್ ಪಾರ್ಕ್ ಭಾರಿ ಚರ್ಚೆಯಲ್ಲಿದ್ದಂತಹ ವಿಷಯ ಸಿಐಡಿ ತನಿಖೆಗೆ ವಹಿಸಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ಪರಶುರಾಮ ಪುತ್ಥಳಿಯ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಉಡುಪಿಯ ಕಾರ್ಕಳದ ಎರಲ್ಪಾಡಿಯಲ್ಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಮಾಜಿ ಸಚಿವ ಸುನೀಲ್ ಕುಮಾರ್ ವಿರುದ್ಧ ಆರೋಪ ಬಂದಿತ್ತು. ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಸದ್ಯಕ್ಕೆ ಸಿಐಡಿ ತನಿಖೆಗೆ ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈ ಪುತ್ಥಳಿಯ ವಿಚಾರವಾಗಿಯೇ ಭಾರಿ ಚರ್ಚೆಯಾಗಿತ್ತು. ಮಾಜಿ ಸಚಿವ ಸುನೀಲ್ ಕುಮಾರ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ, ದುಡ್ಡು ಹೊಡೆದಿದ್ದಾರೆ ಅನ್ನುವಂತಹ ನಾನಾ ಆರೋಪಗಳು ಕೇಳಿ ಬಂದಿದ್ವು. ಅಲ್ಲಿನ ಜನರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಥೀಮ್ ಪಾರ್ಕ್ನ ಈ ವಿಚಾರವನ್ನ ತನಿಖೆ ಮಾಡೋದಕ್ಕೆ ಸಿಐಡಿಗೆ ವಹಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿಗೆ ಇದು ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತಾ ಯಾವ ಹಂತವನ್ನು ಹೋಗಿ ತಲುಪುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಯಾಕಂದರೆ ಪರಶುರಾಮ್ ಥೀಮ್ ಪಾರ್ಕ್ ಇದೇ ವಿಚಾರ ಮಾಜಿ ಸಚಿವ ಸುನೀಲ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆತುರಾತುರವಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಪರಶುರಾಮ ಪುತ್ಥಳಿ ಕಳಪೆಯಿಂದ ಕೂಡಿದೆ, ಇದು ಕಂಚಿನದ್ದಲ್ಲ, ಹಾಗೆ ಹೀಗೆ ಅಂತ ನಾನಾ ರೀತಿಯ ಆರೋಪಗಳು ಕೇಳಿ ಬಂದಿದ್ವು. ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಇತ್ತು. ಸದ್ಯಕ್ಕೆ ಪರಶುರಾಮ್ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಸಿಐಡಿ ತನಿಖೆಗೆ ವಹಿಸಿ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ.